ಇನ್ನು ನಟಿ ಸಂಜನಾಗೂ ನಶಿಯಾ ಜಾಲಕ್ಕೂ ಲಿಂಕ್ ಆಗಿದ್ದು ಹೇಗೆ? ಇದರ ಹಿಂದೆನೂ ಒಂದು ಇಂಟ್ರೆಸ್ಟಿಂಗ್ ಕಹಾನಿ ಇದೆ. ರಾಜ್ಯದ ಡ್ರಗ್ಸ್ ಮಾಫಿಯಾಗೂ ಕೊಲಂಬೋ ಕ್ಯಾಸಿನೋಗೂ ಇದ್ದಂತ ನಂಟು ಇದೀಗ ಬಯಲಾಗ್ತಾ ಇದೆ. ಅದರಲ್ಲೂ ಶೇಖ್ ಫಾಜಿಲ್ ಅನ್ನುವಂತ ಮಾಸ್ಟರ್ ಮೈಂಡ್ ಮಸಲತ್ತು ಇದರ ಹಿಂದೆ ಇದೆ. ಆ ಮಾಸ್ಟರ್ ಮೈಂಡ್ ಜೊತೆ ಶಾಸಕ ಜಮೀರ್ ಹೆಸರು ತಳಕು ಹಾಕೊಂಡಿದೆ. ಹಾಗಾದ್ರೆ ಸಿನಿಮಾ ಮಂದಿಯಿಂದ ಹಿಡಿದು ರಾಜಕೀಯ ನಾಯಕರುಗಳು ಕೂಡ ಶೇಖ್ ಆಗೋದಕ್ಕೆ ಕಾರಣ ಆಗಿರುವಂತ ಈ ಶೇಖ್ ಫಾಜಿಲ್ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ. ಮಸ್ತು ಮಜಾ ಮಾಡೋ ಹುಡುಗಿಯರು, ಅವರ ಜೊತೆ ಮೈ ಮರೆತು ಕುಣಿದಾಡೋ ಖದೀಮರು, ಫುಲ್ ಬಾಡಿ ಶೇಕ್ ಮಾಡ್ತಾ ಇರುವ ಈ ಶೇಖ್ ಫಾಜಿಲ್ ಅಂತಿಂಥವನಲ್ಲ. ಇವನ ನೆಟ್ವರ್ಕ್ ಕಾಂಜಿ ಪಿಂಜಿನೂ ಅಲ್ಲ. ಮಾದಕ ಡ್ರಗ್ಸ್ ಮಾಫಿಯಾದಲ್ಲಿ ಇವನಿಗಿದ್ದ ಲಿಂಕ್ ಭಯಾನಕವಾಗಿದೆ. ಇವನ ಬ್ಯಾಕ್ ಗ್ರೌಂಡ್ ಕೆದಕ್ತಾ ಹೋದಾಗ ಸ್ಫೋಟಕ ಸಂಗತಿಗಳು ಬಯಲಾಗಿದೆ. ಈ ಶೇಖ್ ಫಾಜಿಲ್ ಯಾರು? ಈತ ಬೆಳೆದು ಬಂದ ಬಗೆ ಹೇಗೆ? ನಟಿ ಸಂಜನಾಗೂ ಈ ಶೇಖ್ ಫಾಜಿಲ್ಗೂ ಇರುವಂತಹ ಲಿಂಕ್ ಏನು? ಇನ್ನು ಶಾಸಕ ಜಮೀರ್ಗೂ ನಟಿ ಸಂಜಳಾನನ್ನ ಪರಿಚಯಿಸಿದ್ದೆ ಇದೇ ಶೇಖ್ ಅನ್ನುವಂತಹ ಮಾತಿದೆ. ಹಾಗಿದ್ರೆ ಜಮೀರ್ ಮತ್ತು ಫಾಜಿಲ್ಗೂ ಇರುವಂತಹ ಲಿಂಕ್ ಎಂಥದ್ದು? ಇಂಥವೇ ಪ್ರಶ್ನೆಗಳು, ಇದರಿಂದ ಹೊರಬರುವಂತಹ ರೋಚಕ ಸುಳಿವುಗಳು ಇಡೀ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಕೊಟ್ಟಿವೆ. 10 ವರ್ಷಗಳ ಹಿಂದೆ ಚಾಮರಾಜಪೇಟೆಯಲ್ಲಿ ಮೆಕ್ಯಾನಿಕ್, ಡ್ರಗ್ಸ್ ದಂಧೆಯಲ್ಲಿ ಕೋಟಿಗಟ್ಟಲೆ ಗಳಿಸಿದ್ನ ಶೇಖ್ ಫಾಜಿಲ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಶೇಖ್ ಫಾಜಿಲ್ 10 ವರ್ಷಗಳ ಹಿಂದೆ ಚಾಮರಾಜಪೇಟೆಯಲ್ಲಿ ಮೆಕ್ಯಾನಿಕ್ ಆಗಿದ್ದ. ಈಗ ಇವನ ವಿರುದ್ಧ ಕೋಟಿ ರೂಪಾಯಿ ಹವಾಲಾ ದಂಧೆ ನಡೆದಿರುವ ಆರೋಪ ಇದೆ. ಡ್ರಗ್ಸ್ ದಂಧೆಯಲ್ಲಿ ಕೋಟಿ ಹಣ ಗಳಿಸಿದ್ನ ಅನ್ನೋ ಅನುಮಾನ ಮೂಡಿದೆ. ಇವನ ನೆಟ್ವರ್ಕ್ ಬಗ್ಗೆ ಹೇಳುವ ಮೊದಲು ಫಾಜಿಲ್ ಬೆಳೆದು ಬಂದ ಹಾದಿಯನ್ನೊಮ್ಮೆ ತೋರಿಸ್ತೀವಿ ನೋಡಿ. ನಾವು ಮೊದಲೇ ಹೇಳಿರುವ ಹಾಗೆ ಈ ಶೇಖ್ ಫಾಜಿಲ್ 10 ವರ್ಷಗಳ ಹಿಂದೆ ಚಾಮರಾಜಪೇಟೆಯಲ್ಲಿ ಮೆಕ್ಯಾನಿಕ್ ಆಗಿದ್ದ. ಅಲ್ಲಿಂದ ಶ್ರೀಲಂಕಾದ ಕ್ಯಾಸಿನೋಗೆ ಎಂಟ್ರಿ ಕೊಟ್ಟಿದ್ದ. ರಾಜಕಾರಣಿಗಳ ಸ್ನೇಹ, ನಟ ನಟಿಯರ ಸಂಪರ್ಕ ಬೆಳೆಸಿದ್ದ ಫಾಜಿಲ್ ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಮಾಡಿದ್ದಾನೆ. ಇವನ ವಿರುದ್ಧ ಅಕ್ರಮ ಹವಾಲಾ ಮಾಡಿರುವ ಆರೋಪ ಇದೆ. ಮೆಕ್ಯಾನಿಕ್ ಜಂಪ್ ಆದ ಕಥೆ ಇಷ್ಟಾದ್ರೆ ಇವನು ದುಡ್ಡು ಮಾಡಿರೋದು ಇನ್ನೂ ರೋಚಕ. ಫಾಜಿಲ್ ಕೊಲಂಬೋದ ಕ್ಯಾಸಿನೋದಲ್ಲಿ ಕೋಟಿಗಟ್ಟಲೆ ಹೂಡಿಕೆ ಮಾಡಿದ್ದ. ಬೆಂಗಳೂರಿನಲ್ಲಿ ಬಿಲ್ಡರ್ ಅಂತ ಹೇಳಿ ಲಿಟಿಗೇಷನ್ ಇರುವ ಕಟ್ಟಡಗಳನ್ನೇ ಖರೀದಿಸ್ತಾ ಇದ್ದ. ಕೋಟಿ ಬೆಲೆ ಬಾಳುವ ಕಟ್ಟಡಗಳನ್ನ ಕಡಿಮೆ ಬೆಲೆಗೆ ಖರೀದಿಸ್ತಾ ಇದ್ದ. ಲಿಟಿಗೇಷನ್ ಸೆಟಲ್ಮೆಂಟ್ ಮಾಡಿ ಕೋಟಿಗಟ್ಟಲೆ ಬೆಲೆಗೆ ಸೇಲ್ ಮಾಡ್ತಾ ಇದ್ದ. ಬ್ಯಾಂಕ್ಗಳಲ್ಲಿ ಲೋನ್ ಬಾಕಿ ಇಡ್ತಾ ಇದ್ದ ಕಟ್ಟಡಗಳೇ ಇವನ ಟಾರ್ಗೆಟ್ ಆಗ್ತಾ ಇದ್ದ. ಕ್ಯಾಸಿನೋದಲ್ಲಿ ಪಾರ್ಟಿ ಬರ್ಡ್ ಸಂಜನಾ ಬಿಸ್ನೆಸ್. ಸಂಜನಾ ಪಾರ್ಟಿ ಬರ್ಡ್ ಅನ್ನೋದು ಫಾಜಿಲ್ಗೆ ಗೊತ್ತಾಗಿತ್ತು. ಸಂಜನಾ ಮೂಲಕ ಯುವಕರು ರಾಜ್ಯದ ಶ್ರೀಮಂತರಿಗೆ ಗಾಳ ಹಾಕ್ತಾ ಇದ್ದ ಎನ್ನಲಾಗಿದೆ. ಫಾಜಿಲ್ಗೆ ಕ್ಯಾಸಿನೋ ಡೀಲ್ ಕೊಟ್ಟಿದ್ರ ಜಮೀರ್. ಸಂಜನಾದು ಫಾಜಿಲ್ದು ಒಂದು ಕಥೆಯಾದ್ರೆ ಶೇಖ್ ಫಾಜಿಲ್ ನಂಟಿನ ಆರೋಪ ಶಾಸಕ ಜಮೀರ್ ಸುತ್ತಕೊಳ್ತಾ ಇದೆ. ಕ್ಯಾಸಿನೋದಲ್ಲಿ ಫಾಜಿಲ್ ನೋಡ್ಕೊಳ್ತಾ ಇದ್ದ ಟೇಬಲ್ಗೂ ಜಮೀರ್ಗೂ ಡೀಲ್ ಇತ್ತು ಅನ್ನೋ ಆರೋಪ ಮಾಡಲಾಗಿದೆ. 2017ರಲ್ಲಿ ನಡೆದ ಜಮೀರ್ ಬರ್ತ್ಡೇ ಪಾರ್ಟಿಗೆ ಸಂಜನಾ ಗೆಸ್ಟ್ ಆಗಿ ಬಂದಿತ್ತು. ಆಗ ಜಮೀರ್ಗೆ ಸಂಜನಾಳನ್ನ ಪರಿಚಯಿಸಿದ್ದ ಶೇಖ್ ಫಾಜಿಲ್ ಎನ್ನಲಾಗಿದೆ. ನಟಿ ಸಂಜನಾ ಮತ್ತು ಫಾಜಿಲ್ ನಡುವೆ ಇರುವಂತಹ ಕ್ಯಾಸಿನೋ ಬಿಸಿನೆಸ್ ನ ಲಿಂಕ್ ಒಂದು ಕಡೆಯಾದ್ರೆ, ಇತ್ತ ಜಮೀರ್ ಮತ್ತು ಫಾಜಿಲ್ ನಡುವೆ ಇರುವಂತಹ ಲಿಂಕ್ ಎಂಥದ್ದು ಅನ್ನುವಂತ ಅನುಮಾನ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಸಿಸಿಬಿ ಪೊಲೀಸರು ಸದ್ಯ ಫಾಜಿಲ್ಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಚಿಕ್ಕವರಿಂದ ಶುರುವಾದಂತಹ ಸಿಸಿಬಿ ಪೊಲೀಸರ ಬೇಟೆ ದೊಡ್ಡ ತಿಮಿಂಗಲಗಳನ್ನ ಹಿಡಿಯೋ ಹಂತಕ್ಕೆ ಬಂದು ತಲುಪಿದೆ. ರಿಪೋರ್ಟರ್ ಕಿರಣ್ ಜೊತೆ ಆನಂದ್ ಬುರ್ಲಿ, ಟಿವಿ9 ಬೆಂಗಳೂರು.